ಫಸ್ಟು ಚೆಕ್ಸ್, ಯಾಕಂದರೆ ಬ್ಯಾಂಕಿಂಗ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಆಗಿದ್ದು ಆವಾಗಲೇ ಬ್ರಿಟಿಷರ್ಸ್ರಿಂದಾನೆ ಚೆಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಾದಮೇಲೆ ಅದಕ್ಕಿಂತ ಮುಂಚೆನಿಂದನೂ ಇತ್ತು ಆನ್ ಡಿಮ್ಯಾಂಡ್ ಪ್ರಾಮಿಸರಿ ನೋಟ್ ಅಂತ, DP ನೋಟ್ ಅಥವಾ ಡಿಮಾಂಡ್ ಪ್ರಾಮಿಸರಿ ನೋಟ್. ಅದ್ರ ಮೂಲಕ ನಮ್ಮಲ್ಲಿ ಲೋಕಲಲ್ಲೆಲ್ಲ ವ್ಯವಹಾರಗಳು ನಡೀತಾ ಇತ್ತು. ಅದನ್ನು ಲೀಗಲೈಸ್ ಮಾಡಿದ್ರು. ಮತ್ತು ಹುಂಡೀಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ರು ಬ್ಯಾಂಕಲ್ಲಿ. ಆ ಬಿಲ್ಸ್ ಆಫ್ ಎಕ್ಸ್ಚೇಂಜು ಹುಂಡೀಸ್ಗೆ ಸಂಬಂಧಪಟ್ಟಾಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಏನೇನು ಕಾಯ್ದೆ ಪರಿಮಿತಿ ಒಳಗಡೆ ಬರಬೇಕು, ಈ ರೀತಿ ಬಂದಂಥ ಚೆಕ್ಸು, ಬಿಲ್ ಆಫ್ ಎಕ್ಸ್ಚೇಂಜು, ಆನ್ ಡಿಮ್ಯಾಂಡ್ ಪ್ರಾಮಿಸರಿ ನೋಟು, ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿ ಅದರ ಎನ್ಫೋರ್ಸ್ಮೆಂಟ್ ಚೆಕ್ ಕೊಟ್ಟು ಬೋನ್ಸ್ ಆಯಿತು, ಚೆಕ್ಕು ಡಿಸಾನರ್ ಆಯಿತು, ಯಾವ್ಯಾವುದೋ ಕಾರಣಕ್ಕೋಸ್ಕರ ಡಿಸಾನರ್ ಆಗೋದರಲ್ಲಿ ಏನೇನು ಕಾರಣಗಳನ್ನು ಕೊಡ್ಬೋದು ಬ್ಯಾಂಕ್ನವರು, ಯಾತಕ್ಕೆ ಅನ್ನೋದ್ರ ಬಗ್ಗೆ ಅದನ್ನು ಎಲ್ಲನೂ ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಲ್ಲಿ ಡಿಫೈನ್ ಮಾಡಿ ಅದನ್ನು ಕಾನೂನಿನ ಪರಿಮಿತಿ ಒಳಗಡೆ ತಂದು 1899 ಇದು ಬ್ರಿಟಿಷ್ ಲೆಜಿಸ್ಲೇಷನ್ನು, ಬ್ರಿಟಿಷರ್ಸ್ ಇದ್ದಾಗ ಮಾಡಿದಂಥ ಕಾನೂನು.